ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನ ಟಾಪಿಕ್ ಏನು ಅಂತಂದ್ರೆ ನಿಮಗೆ ಥಂಬ್ನೇಲ್ ಅಲ್ಲಿ ಹಾಕಿದ್ದೀನಿ. ಯಾರೊಬ್ರು ನನ್ನ ಸಬ್ಸ್ಕ್ರೈಬರ್ ಅಂಡ್ ಏನು ನನ್ನ ಎಲ್ಲ ಯೂಟ್ಯೂಬ್ನ ನೋಡ್ತಾ ಇದ್ದೀನಿ ಅಂತೇಳಿ ಉತ್ತರ ಕರ್ನಾಟಕದಿಂದ ನನಗೆ ವೈಯಕ್ತಿಕವಾಗಿ ಒಂದು ಮೆಸೇಜ್ ಮಾಡಿದ್ರು. ನೋಡಿ ಅಲ್ಲಿ ಹಾಕಿದ್ದೀನಿ, ಅವ್ರು ಕಳಿಸಿರೋ ಮೆಸೇಜನ್ನ. ಪರೀಕ್ಷೆ ಅಂತ ತಿಳ್ಕೊಬೇಡಿ ಮೇಡಮ್, ನಾನು ತುಂಬಾ ಕಡೆ ಅಡ್ಡಾಡಿ ಅನುಭವಿಸಿದ್ದೇವೆ. ಅದಕ್ಕೆ ಹಲವಾರು ಕಡೆ ಫೇಕ್ ಮಾಡಿಬಿಟ್ಟಿದ್ದಾರೆ. ಆದ್ರೂ ಸಲುವಾಗಿ ನಾವು ನಿಮ್ಮನ್ನ ಕೇಳಿದ್ದಕ್ಕೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ ಮೇಡಮ್. ವಿಡಿಯೋಗೋಸ್ಕರ ನೋಡ್ತೀವಿ, ಸಬ್ಸ್ಕ್ರೈಬರ್ ಕೂಡ ಪರಿಹಾರ ಸಿಗ್ಬೋದಾ ಅಂತ ಮೆಸೇಜ್ ಮಾಡಿದ್ದೀನಿ ಮೇಡಮ್, ಅಷ್ಟೇನೆ. ಈ ವಿಡಿಯೋಸ್ ನೋಡ್ವಿ ಅಂತ ಮೆಸೇಜ್ ಹಾಕಿದ್ದಾರೆ. ಸೊ ಅಗೇನ್ ಬಂದು ನಾನು ನೋಡ್ಬೋದು, ನೀವು ನನ್ನ ಇದರಲ್ಲಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ಆ ನಂತರ ಅವ್ನು ಹಾಕಿದ್ದಾನೆ, ನಾನು ಅದಕ್ಕೆ ಏನೊಂದು ರಿಪ್ಲೈ ಮಾಡಿದ್ದೆ. ಅಂದ್ರೆ ಅವ್ರು ಹಾಕಿದ್ರು, ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ. ನೀವು ಹೇಳಿದ್ ನನಗೆ ಅರ್ಥ ಆಯ್ತು ಮೇಡಮ್, ಗೊತ್ತಾಯ್ತು. ಆದ್ರೆ ನಮ್ದು ಒಂದೇ ಒಂದು ಪ್ರಶ್ನೆ, ಮೈ ಮೇಲೆ ದೇವರು ಬರೋದು ನಿಜನಾ ಸುಳ್ಳ, ಸತ್ಯಾಂಶ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಒಂದು ಮೆಸೇಜ್ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ. ಸೊ ಅದಕ್ಕೆ ಅದನ್ನ ನಾನು ಏನು ಅವ್ರು ಹಾಕಿರುವಂತ ವಿಷಯ ಅಂಡ್ ಅಗೇನ್ ಬಂದು ಮೈ ಮೇಲೆ ದೇವರು ಬರೋದು ನಿಜನಾ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹಾಕಿದ್ದೀನಿ. ಅಂದ್ರೆ ಇವತ್ತಿನ ಟಾಪಿಕ್ಗೆ ಬಂದ್ಬಿಟ್ಟು ಮೈ ಮೇಲೆ ದೇವ್ರು ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಿ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಯಾವುದೇ ರೀತಿಯ ನಂಬಿಕೆಗಳು ಇಲ್ಲದೆ ಇರುವಂಥದ್ದು ಮೊದಲನೇ ಕಾರಣ. ಎರಡನೇದು ಏನು ಅಂತಂದ್ರೆ, ಇಲ್ಲಿ ಉದಾಹರಣೆಗೆ ಹೇಳೋದಾದ್ರೆ, ಇಲ್ಲಿ ನಾಗದೇವರಾಗಿರ್ಬೋದು, ಅಥವಾ ಕಾಳಿಕಾದೇವಿ ಆಗಿರ್ಬೋದು, ಅಥವಾ ಮುನೇಶ್ವರ ಆಗಿರ್ಬೋದು, ಅಥವಾ ಶನೇಶ್ವರ, ಅಥವಾ ಈ ತರ ನಾವು ಹಲವಾರು ಬಗೆಯಾಗಿ ನಾವು ಒಂದು ದೈವ ಮೈ ಮೇಲೆ ಆವಾಹನೆ ಆಗೋದು ನಾವು ಕೇಳಿದೀವಿ. ನಾನು ಚಿಕ್ಕವಳಿದ್ದಾಗ ಸಮೇತ ನೋಡಲ್ಪಟ್ಟಿದ್ದೀನಿ. ಹಾಗೇನೇನೆ ಇಲ್ಲಿ ದಶಾಮಹಾವಿದ್ಯೆ ಅಂತ ತಗೊಂಡಾಗ ಅಲ್ಲಿ ತಾಯಿಯ ಹಲವಾರು ರೂಪ ಇದೆ. ಅದರಲ್ಲಿ ಆ ಕಾಳಿಯ ರೂಪಗಳಲ್ಲಿ ಅವಳು ವಿಭಿನ್ನವಾದ ರೂಪದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಭದ್ರಕಾಳಿ, ಆ ಥರ ಎಲ್ಲ ಹಲವಾರು, ಅಂದ್ರೆ ಅವಳ ಹೆಸರುಗಳನ್ನ ಪ್ರತಿಯೊಂದು, ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗ್ಬಿಡುತ್ತೆ, ಅದಕ್ಕಾಗಿ ನಾನು ಸ್ಕಿಪ್ ಮಾಡ್ಬಿಟ್ಟು ಹೇಳ್ತೀನಿ. ಸೊ ಹಾಗೆ ವಿವಿಧ ರೀತಿಯಾಗಿ, ಯಾಕಂದ್ರೆ ಕೆಲವರಿಗೆ ಕಾಳಿಕಾದೇವಿ ಮೈ ಮೇಲೆ ಬರೋದು, ನಾಗದೇವರು ಬರುವಂಥದ್ದು. ಈಗ ನೀವು ನೋಡ್ಬೋದು, ನಮ್ಮ ಏನು ಮಂಗಳೂರು ಕಡೆ ಪಂಜುರ್ಲಿ ದೈವ ಆಗಿರ್ಬೋದು, ಗುಳಿಗ ದೈವ ಆಗಿರ್ಬೋದು, ನಾಗದೈವ ಆಗಿರ್ಬೋದು, ಅಥವಾ ಮಂತ್ರ ದೇವತೆ, ಈ ತರ ಎಲ್ಲ ಸಾಕಷ್ಟು ದೇವತೆಗಳು, ಕಲ್ಕುರ್ಟಿ, ಈ ತರ ಎಲ್ಲ ಬರುವಂಥದ್ದು ನೀವು ಕೇಳಿದಿರಿ, ಜೊತೆಗೆ ನೋಡಲ್ಪಟ್ಟಿದ್ದೀರಿ. ಅವರಿಂದ ಕೊಟ್ಟಂತಹ ಹೇಳಿಕೆಗಳನ್ನ ಸಮೇತ ನೀವು ತಗೊಂಡಿದ್ದೀರಿ ಪ್ರಿಯ ವೀಕ್ಷಕರೇ. ಹಾಗೆ ಅಂತಹ ಒಂದು ಜನ, ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಸಾಕಷ್ಟು ಜನ ವಿಚಾರಗಳನ್ನ ಕೇಳಿರ್ತೀರಿ, ಜೊತೆಗೆ ನೋಡಿರ್ತೀರಿ, ಜೊತೆಗೆ ನೀವು ಸಮೇತ ಹೋಗಿ ನಿಮಗೆ ಹಲವಾರು ಜ್ಯೋತಿಷ್ಯದವ್ರ ಹತ್ರ ಹೋಗಿ ಪರಿಹಾರಗಳು ಆಗದೇ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನೀವು ಹೋಗಿ ಇಂತಹ ಒಂದು ದೈವ ಪ್ರಶ್ನೆ ಅಥವಾ ದೈವ ಒಂದು ನುಡಿ ಅಂತ ಏನ್ ಹೇಳ್ತಾರೆ, ಅಥವಾ ದೈವದ ಹತ್ರ ಹೇಳಿಕೆ ತಗೊಳ್ಳುವಂಥದ್ದು ಅಂತ ಹೇಳ್ತಾರೆ, ಅಂತದನ್ನ ನೀವು ಸಮೇತ ಮಾಡಿರ್ತೀರಿ ಅಂತ ಹೇಳ್ಬಿಟ್ಟು ನಾನು 100ಕ್ಕೆ 100 ನನಗೆ ಗೊತ್ತಿರುವಂಥದ್ದು. ಯಾಕಂದ್ರೆ ಮನುಷ್ಯ ಅಂತ ಹೇಳಿದಾಗ ನಾವೆಲ್ಲರೂ ಪಾಸಿಟಿವಿಟಿ ಆಗಿನೇ ಯೋಚನೆ ಮಾಡ್ತೀವಿ. ಆದಷ್ಟು ಬೇಗ ನಮ್ಮ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಏನಿದೆ ಹೊರಗಡೆ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದಲ್ಲ ಎರಡಲ್ಲ ಹಲವಾರು ಕಡೆಗೆ ನಾವು ಸುತ್ತಾ ಇರ್ತೀವಿ. ಹಾಗೇನೇನೆ ಇಂತಹ ಒಂದು ಪ್ರಶ್ನೆ ಮಾಡಿರ್ಬೇಕು ಅಂತಂದ್ರೆ, ಅವ್ರು ಹೇಳಿದ್ದಾರೆ, ನಾನು ಹಲವಾರು ಕಡೆ ಸುತ್ತಿದ್ದೀನಿ, ನಮಗೆ ಸಾಕಷ್ಟು ಕಷ್ಟಗಳಿದೆ ಅಂತ ಹೇಳಿ ನನಗೆ ಅವರು ಹಾಕಿರುವಂಥದ್ದು. ಹಾಗೆ ಇಲ್ಲಿ ಆ ಜಗನ್ಮಾತೆಯು ಅಥವಾ ಸೃಷ್ಟಿಕರ್ತನು ಅಥವಾ ಸೃಷ್ಟಿಕರ್ತಳು ಏನಿದ್ದಾಳೆ, ಅವಳು ಆದಿಯೂ ಅವಳೆ, ಅಂತ್ಯವೂ ಅವಳೆ, ಜೊತೆಗೆ ಅನಂತವೂ ಅವಳೇ ಆಗಿರ್ತಾಳೆ. ಯಾಕಂದ್ರೆ ಇಲ್ಲಿ ಸೃಷ್ಟಿಕರ್ತರ ಜೊತೆಗೆ ಅವಳು ಮೋಕ್ಷದ ಕಾರಕಳು ಆಗಿರ್ತಾಳೆ ಪ್ರಿಯ ವೀಕ್ಷಕರು. ಯಾಕಂದ್ರೆ ಒಂಚೂರು ಅದನ್ನ ತಿಳ್ಕೊಂಡು ಹೋಗೋಣ ಅಂತ ಹೇಳ್ಬೇಕಂದ್ರೆ ಒಂದು ಸಣ್ಣದಾಗಿ ಬೇಸ್ ಹಾಕಿದಾಗ ಅಂತ. ಹಾಗಾಗಿ ಅವಳ ಶಕ್ತಿಯು ಎಲ್ಲ ಕಡೆ, ಹಾಗಾಗಿ ಆದಿ ಅಂದ್ರೆ ಎಲ್ಲ ಕಡೆ ಅವಳು ವ್ಯಾಪಕವಾಗಿದ್ದಾಳೆ ಅಂತಂದ್ರೆ ನಿರ್ದಿಷ್ಟವಾದಂತಹ ಒಂದು ಕೊನೆ, ಪರಿವರ್ತನೆ, ಡಿಲೀಟಿಂಗ್ 24 hours ಕಮ್ಯುನಿಟಿ ಗೈಡೆನ್ಸ್. ಸೊ ಹಾಗಾಗಿ ಮನುಷ್ಯ ಜಾತಿಯಿಂದ ಪರಿವರ್ತನೆ ಮಾಡುವಂಥದ್ದು ಮನುಷ್ಯ ಜಾತಿಯಿಂದ ಮಾತ್ರ ಸಾಧ್ಯ. ಹಾಗೆ ಅವಳ ವ್ಯಾಪ್ತಿ ವಿಸ್ತಾರವಾದದ್ದು, ಜೊತೆಗೆ ಅಗಾಧವಾದದ್ದು. ದುಷ್ಟರನ್ನು ರಕ್ಷಿಸಿ ಜೊತೆಗೆ ಶಿಷ್ಟರನ್ನು ರಕ್ಷಿಸಕ್ಕಾಗಿ ಅವಳು ಬಂದಿರ್ತಾಳೆ. ಹಾಗೇನೇನೆ ನಾವೆಲ್ಲರೂ ಅವಳ ಮಕ್ಕಳು ಸಮೇತ ಆಗಿರ್ತೀವಿ ಪ್ರಿಯ ವೀಕ್ಷಕರೇ. ಯಾಕೆಂದ್ರೆ ಇಂತಹ ಒಂದು ಶಕ್ತಿಯು ಅಥವಾ ಇಂತಹ ಒಂದು ದೈವದ ಶಕ್ತಿಯು ಅಥವಾ
ಅಥವಾ ಮೈ ಮೇಲೆ ದೈವದ ಒಂದು ಆವಾಹನೆ ಆದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಬಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಹೇಳ್ಕೊಂಡ್ರೆ ಇದನ್ನ ಅಸಾಧ್ಯದಲ್ಲಿ ಅಸಾಧ್ಯ ಅಂತಾನೆ ಹೇಳ್ತೀವಿ. ಅಣು ಪರಮಾಣು ಅಂತ ಹೇಳ್ತೀವಿ ಇಲ್ಲ, ಆ ತರದಲ್ಲಿ ನಾವು ನೋಡ್ಬೇಕಾಗುತ್ತೆ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಮೈ ಮೇಲೆ ಬಂದು ಹೇಳಿಕೆ ಕೊಡುವಂಥದ್ದು ಅಥವಾ ಪ್ರಶ್ನೆ ಮಾಡುವಂಥದ್ದು ಅವೆಲ್ಲವೂ ಬಂದು ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಅಲ್ಲ ಪ್ರಿಯ ವೀಕ್ಷಕರೇ. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಏನಾಗಿದೆ ಅಂದ್ರೆ ಆತ್ಮ ಪರಮಾತ್ಮ ಸೃಷ್ಟಿಯ ಒಂದು ಮುಖ್ಯವಾಗಿದೆ. ಜೊತೆಗೆ ನಮ್ಮ ಗ್ಯಾಲಕ್ಸಿಯಲ್ಲಿ ಅಥವಾ ನಮ್ಮ ಬ್ರಹ್ಮಾಂಡದಲ್ಲಿ ಸಹಸ್ರ ಕೋಟಿ ಇದೆ. ಹಾಗೆ ನೋಡಬಹುದಾದಂತಹ ನಾರಾಯಣನ ಅವತಾರಗಳಾಗಿರ್ಬೋದು ಅಥವಾ ತಾಯಿಯ ಅವತಾರಗಳು, 64 ಯೋಗಿನಿಯರು. ನಾನು ಹೇಳ್ತಿರ್ತೀನಿ, ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡಿ, ನನಗೆ ವಾಟ್ಸಾಪಲ್ಲಿ ಮೆಸೇಜ್ ಹಾಕಿ ಅಪಾಯಿಂಟ್ಮೆಂಟಿಗೆ ಅಂದ್ರೆ. ಆದ್ರೂ ನಿನ್ನೆ ಯಾರೊಬ್ರು 60 ಕಾಲ್ಸು, ಇವತ್ತು ಬೆಳಿಗ್ಗೆಯಿಂದ 30 ಕಾಲ್ಸು. ವೈಯಕ್ತಿಕ ಕೆಲಸಗಳು ಇರುತ್ತೆ ಹಬ್ಬದ ದಿನ. ಜೊತೆಗೆ 64 ಯೋಗಿನಿಯರು, ಹಾಗೆ ಸಹಸ್ರಾರು ದೇವತೆಗಳು, ಅಶ್ವಿನಿ ದೇವತೆಗಳು, ಹಾಗೆ ಶಿವ ಅಂತ ತಗೊಂಡಾಗ ಶಿವನಿಗೆ ಸಾಕಷ್ಟು ಹೆಸರುಗಳಿದೆ. ಹಾಗೆ ಆ ಪಾರ್ವತಿ ದೇವಿಗೂ ಸಮೇತ ಸಾಕಷ್ಟು ಹೆಸರುಗಳಿವೆ. ಇನ್ನೊಂದು ಕಡೆ ಉದಾಹರಣೆ ಕೊಡೋದಾದ್ರೆ ನಾನು ಹೇಳ್ತೀನಿ, ಈಗ ಇದು ಒಬ್ಬ ಮನುಷ್ಯ ಅಥವಾ ಒಂದು ಪೆನ್ನು. ಇಲ್ಲಿ ನೀವು ಮನುಷ್ಯ ಅಂತನಾದ್ರೂ ತಿಳ್ಕೊಬಹುದು, ಒಂದು ಪೆನ್ನು ಅಂತನಾದ್ರೂ ತಿಳ್ಕೊಳ್ಳಿ, ಪೆನ್ನೆ ಅಂತ ನೋಡ್ಕೊಳ್ಳಿ. ಇದೊಂದು ವ್ಯಕ್ತಿಯ ಮೇಲೆ ಅತ್ಯಂತ ತೂಕವಾಗಿರುವಂತಹ ಒಂದು ನಾವು ಡಬ್ಬವನ್ನ ಹಾಕಿದಾಗ ಏನಾಗುತ್ತೆ ಹೇಳಿ? ಖಂಡಿತ ಅದು ಒಡೆದು ಹೋಗುತ್ತಲ್ವಾ. ಅದೇ ರೀತಿ ಹೇಳಬೇಕು ಅಂತಂದ್ರೆ, ನಾವೀಗ ಒಂದು ಬಾಕ್ಸ್ನ ಇಟ್ಟು ನಿಮ್ಗೆ ತೋರಿಸ್ದೆ ಅಷ್ಟೇ. ಆದ್ರೆ ಅಂತಹ ಒಂದು ದೈವದ ಶಕ್ತಿ ಅಗಾಧವಾಗಿ ಬ್ರಹ್ಮಾಂಡದಲ್ಲಿ ಅಥವಾ ನಮ್ಮ ಗ್ಯಾಲಕ್ಸಿ ಅಂತ ಏನಿದೆ ಅಲ್ಲಿ ಒಂದಲ್ಲ ಎರಡಲ್ಲ ಸಹಸ್ರ ರೂಪದಲ್ಲಿ ಇದೆ. ಆದ್ರೆ ಆ ದೈವದ ಶಕ್ತಿ ಅಗಾಧವಾಗಿ ಒಂದು ಸಣ್ಣ ಒಂದು ಅಂಶ ಅಥವಾ ಒಂದು ಸಣ್ಣ ಕಿಡಿ. ಈಗ ನೋಡಿ, ಒಂದು ಬಾಂಬು ಹಾಕಿದಾಗ ಅಥವಾ ಒಂದು ಪಟಾಕಿ ಸಿಡಿಸಿದಾಗ ಕಣ ರೂಪದಲ್ಲಿ ಅಥವಾ ಕಿಡಿಗಳ ರೂಪದಲ್ಲಿ ಯಾವ ರೀತಿ ಎಲ್ಲ ಒಂದು ಇದರಲ್ಲಿ ಹರಡಿಕೊಳ್ಳುತ್ತೋ ಅದೇ ರೀತಿ ಆ ದೈವದ ಶಕ್ತಿ ಅಥವಾ ಒಂದು ದೇವರ ಶಕ್ತಿ ಅಥವಾ ಮೈ ಮೇಲೆ ದೈವದ ಆವಾಹನದ ಶಕ್ತಿ ಒಂದು ಕಿಡಿಯ ರೂಪದಲ್ಲಿ ಅಥವಾ ಒಂದು ಅಂಶದ ರೂಪದಲ್ಲಿ ಇದು ಆ ವ್ಯಕ್ತಿಯ ದೇಹಕ್ಕೆ ಬರಲು ಖಂಡಿತವಾಗ್ಲೂ ಸಾಧ್ಯ. ಇದು ಯಾವ ರೀತಿ ಅಂತಂದ್ರೆ, ಒಂದು ನ್ಯಾಯ, ನೀತಿ, ನಿಷ್ಠೆ, ಧರ್ಮ ಎಲ್ಲವೂ ಆ ವ್ಯಕ್ತಿ ಅಂದ್ರೆ ಈ ವ್ಯಕ್ತಿಯ ಒಂದು ಅವನಲ್ಲಿ ಇದ್ರೆ ಮಾತ್ರ ಅಂತಹ ಒಂದು ದೈವದ ಶಕ್ತಿ ಅಥವಾ ದೈವದ ಆವಾಹನೆ ಆಗ್ಲಿಕ್ಕೆ ಸಾಧ್ಯ. ಹಾಗೇನೆ ಇಂತಹ ವ್ಯಕ್ತಿ ಬಂದು ಪೂರ್ವ ಜನ್ಮದಲ್ಲೂ ಸಮೇತ ಆ ವ್ಯಕ್ತಿ ಒಂದು ಗುರುವಿನ ಮನೆತನದಲ್ಲಿ, ಒಂದು ಪರಂಪರೆಯಲ್ಲಿ ಇದ್ದು, ಒಂದು ಸಿದ್ಧ ಪರಂಪರೆ, ಒಂದು ಗುರುವಿನ ಪರಂಪರೆಯಲ್ಲಿ ಈ ಜನ್ಮದಲ್ಲಿ ಎಷ್ಟೇ ಬಡವನಾಗಿ ಹುಟ್ಟಿದ್ರುನು ಅಂತಹ ಒಂದು ಶಕ್ತಿ ಅಥವಾ ಅಂತಹ ಒಂದು ಗುರುಗಳ ಆಶೀರ್ವಾದ, ಒಂದು ಗುರುವಿನ ಪರಂಪರೆಯಲ್ಲಿ ಬಂದಿತ್ತು ಅಂದ್ರೆ ಹಿಂದಿನ ಜನ್ಮದ ಆತ್ಮದ ಕರ್ಮದ ಸಂಬಂಧ ಈ ಜನ್ಮದಲ್ಲೂ ಆ ಶಕ್ತಿ ಈ ವ್ಯಕ್ತಿಯ ಮೇಲೆ ಒಂದು ಆವಾಹನೆ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವರ ಒಂದು ಶಕ್ತಿ ಆವಾಹನೆ ಆಗಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ಫಲದಿಂದ ಏನಾಗುತ್ತೆ, ಆ ವ್ಯಕ್ತಿಯ ದೇಹದಲ್ಲಿ ಸಣ್ಣ ಸಣ್ಣ ಕಣದ ರೂಪದಲ್ಲಿ ಆ ದೇಹವನ್ನು ಪ್ರವೇಶ ಮಾಡುತ್ತೆ ಅಂತ. ಹಾಗೇನೇನೆ ನೀವು ನೋಡ್ಬೋದು, ನಮ್ದೀಗ ಒಂದು ಕೂದಲಿದೆ, ಈ ಕೂದಲನ್ನ ಎಳೆದಾಗ ಆ ಕೂದಲು ಇಷ್ಟು ಉದ್ದ ಬರುತ್ತೆ. ಆ ಕೂದಲನ್ನ ಎಳೆದಾಗ ಎಷ್ಟು ಭಾಗವಾಗಿ ಕತ್ತರಿಸಬಹುದು, ಇದೆಲ್ಲ ಬಂದು DNA ಕಾನ್ಸೆಪ್ಟ್ ಅಲ್ಲಿ ಬರುವಂಥದ್ದು. ಅದೇ ರೀತಿ ಅಣು ಸಣ್ಣ ಕಿಡಿಯ ರೂಪದಲ್ಲಿ ಹೇಗಿರುತ್ತೋ ಇದೇ ರೀತಿ ಅಂತಹ ವ್ಯಕ್ತಿಗೆ ತನ್ನ ದೇಹದಲ್ಲಿ ಪ್ರವಾಹ ಆದಾಗ ಅಥವಾ ಸಂಚಯನ ಆದಾಗ ಅಥವಾ ಆವಾಹನೆ ಆದಾಗ ಅಂತಹ ವ್ಯಕ್ತಿಗೆ ಇದರ ಅರಿವೇ ಇರುವುದಿಲ್ಲ. ಯಾಕಂದ್ರೆ ಆ ವ್ಯಕ್ತಿಯ ಆಲೋಚನೆನೇ ಬೇರೆ, ಜೊತೆಗೆ ಇಂತಹ ಒಂದು ಎನರ್ಜೀಸ್ಗಳು ಅಥವಾ ದೈವ ಒಂದು ದೇಹಕ್ಕೆ ಆವಾಹನೆ ಆದಂತಹ ಸಂದರ್ಭದಲ್ಲಿ ಇವರಿಗೆ ಅಂತಹ ಒಂದು ಆತ್ಮದ ಬಲವನ್ನ ಕಳ್ಕೋತಾರೆ. ಜೊತೆಗೆ ಅರಿವಿರೋದಿಲ್ಲ, ತಾವು ಯಾವ ರೀತಿಯಲ್ಲಿ ನಡ್ಕೊಂಡಿರ್ತೀವಿ ಅಂತಹ ಒಂದು ಕಾನ್ಶಿಯಸ್ ಇರಲ್ಲ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆಗೆ ಆ ಎನರ್ಜಿ ನಮ್ಗೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಬಂದು ನಮಗೆ ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ 90 ಭಾಗದಷ್ಟು ಕೆಲಸ ಮಾಡುತ್ತೆ. ಆದರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿನೊಂದಿಗೆ ಆ ಎನರ್ಜಿ ಕನೆಕ್ಟ್ ಆಗಿ ನಮ್ಮ ದೇಹದಲ್ಲಿ ಪ್ರವಹಿಸಿ ಆ ಶಕ್ತಿಯನ್ನ ಸಂಚಯನ ಮಾಡಿ ಖಂಡಿತವಾಗ್ಲು ನಮ್ಮ ಬಾಯಿಯಿಂದನೇ ಹೇಳಿಕೆ ಕೊಡುವಂಥದ್ದು ಅಥವಾ ಪ್ರಶ್ನೆ ಹೇಳಿಸುವಂಥದ್ದು ಅಥವಾ ಅಂತಹ ಒಂದು ವ್ಯಕ್ತಿ ಇಟ್ಟಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡುವಂಥದ್ದು ನಾವು ನೋಡ್ಬೋದು ಪ್ರಿಯ ವೀಕ್ಷಕರೇ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಅರಿವೇ ಇರಲ್ಲ ಅಂತ ನಾ ಹೇಳಿದೆ.
ಇಂತಹ ಸಂದರ್ಭದಲ್ಲಿ ನಾಲಿಗೆಯಿಂದ ಅಂದ್ರೆ ಯಾವ ವ್ಯಕ್ತಿಯ ಬಾಯಿಯಲ್ಲಿ ನುಡಿ ಬರುತ್ತೋ ಅಥವಾ ಯಾವ ವ್ಯಕ್ತಿಯ ಬಾಯಿಯಲ್ಲಿ ಏನು ಹೇಳಿಕೆ ಬರುತ್ತೋ ಅಂತಹ ವ್ಯಕ್ತಿಗೆ ಬಂದು ಏನ್ ಹೇಳಿಕೆ ಕೊಟ್ಟಿದ್ದೀನಿ ಅಥವಾ ಅವ್ರು ಏನು ಪ್ರಶ್ನೆಗೆ ಬಂದಿದ್ದಾರೆ ಅಥವಾ ಅವರು ಏನು ಕೇಳಕ್ಕೆ ಬಂದಿದ್ದಾರೆ ಅಂತೇಳಿ ಆ ವ್ಯಕ್ತಿಗೆ ಗೊತ್ತಿರಲ್ಲ. ಆದರೆ ಆ ಒಳಗಡೆ ಇರುವಂತಹ ದೈವ ಶಕ್ತಿ ಏನಿದೆ ಅದು ಆವಾಹನೆ ಆದಂತಹ ಸಂದರ್ಭದಲ್ಲಿ ಎದುರುಗಡೆ ಇರುವ ಹಲವಾರು ವ್ಯಕ್ತಿಯಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಕೂಡು ಕುಟುಂಬ ಅಥವಾ ಕೂಡಾಗಿ ಬಂದಿರುವಂಥದ್ದು, ಒಗ್ಗಟ್ಟಾಗಿ ಬಂದಿರುವಂಥದ್ದೆಲ್ಲ ನೀವು ನೋಡಿರ್ತೀರಿ. ಅಂತಹ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳನ್ನ ಕರೆದು ಯಾವ ವ್ಯಕ್ತಿಗೆ ಯಾವ ರೀತಿಯ ಪ್ರಶ್ನೆಯ ಮುಖಾಂತರ ಅಂದ್ರೆ ಪ್ರಶ್ನೆಗೆ ಉತ್ತರಿಸಬೇಕು, ಪ್ರಶ್ನೆ ಆ ವ್ಯಕ್ತಿಯು ಕೇಳೋಕ್ಕಿಂತ ಮುಂಚೆನೆ ಆ ದೈವ ಒಂದು ನುಡಿಕಟ್ಟನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ನಾವು ಹಲವಾರು ಕಡೆಗೆ ನಾವು ನೋಡ್ತೀವಿ. ಯಾಕಂದ್ರೆ ಈ ವ್ಯಕ್ತಿಯ ಜ್ಞಾನ 0 ಇದ್ದರೂ ಆದರೆ ಆ ದೈವದ ಆವಾಹನೆ ಆ ವ್ಯಕ್ತಿಯ ಮೇಲೆ ಆದಂತಹ ಸಂದರ್ಭದಲ್ಲಿ ಮೆದುಳಿನ ಕ್ರಿಯೆಗಳು ತುಂಬಾ ವಿಭಿನ್ನವಾಗಿರುತ್ತೆ. ಅದಕ್ಕೆ ನಾನು ಹೇಳಿದೆ 90% ಬಂದು ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡಿದ್ರು ಇಂತಹ ಒಂದು ಶಕ್ತಿಯು ಸಂಚಯನ ಆದಾಗ ನಮ್ಮ ಮೆದುಳಿನ ಕ್ರಿಯೆಗಳು ನಿಷ್ಕ್ರಿಯಗೊಳ್ಳಕ್ಕೆ ಕೆಲವೊಂದೊಂದು ಸಂದರ್ಭದಲ್ಲಿ ಸಾಧ್ಯ. ಆದ್ರೆ ಇವೆಲ್ಲವೂ ಹೇಗೆ ಸಾಧ್ಯ ಅಂದ್ರೆ ಬ್ರಹ್ಮಾಂಡದಲ್ಲಿ ಇದೆಲ್ಲವೂ ಸಾಧ್ಯ ಇದೆ. ಯಾಕಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ವಿಭಿನ್ನವಾಗಿರುತ್ತೆ ಪ್ರಿಯಕ್ಷಕರೇ. ಹಾಗೇನೇನೆ ಇಂತಹ ಒಂದು ಏನು ವಿಭಿನ್ನವಾಗಿರುವಂತಹ ವಿಚಾರ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಅಂತಹ ಒಂದು ವ್ಯಕ್ತಿಯನ್ನ ಮೋದಿ ಸಮೇತ ಮೀಟ್ ಮಾಡಿದ್ದಾರೆ. ಅವ್ರನ್ನ ನೀವು ನೋಡ್ಬೋದು. ಒಂದು ಎಷ್ಟು 80-90 ವರ್ಷ, ನಾನು ಅವಾಗ ಕೇಳಿರುವಂಥದ್ದು. ಅವರು 35-50 ವರ್ಷಗಳಿಂದ ಅನ್ನ ನೀರು ಏನೂ ಅಂದ್ರೆ ಸೇವನೆ ಮಾಡದೇನೆ ಒಂದು ಮೋಷನ್ ಹೋಗೋದಾಗ್ಲಿ ಒಂದು ಯೂರಿನ್ ಹೋಗೋದಾಗ್ಲಿ ಏನೂ ಇಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಹೇಳ್ಕೊತಾರೆ, ನಾನು ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗ ಆ ತಾಯಿ ನನ್ನ ನಾಲಿಗೆಯ ಮೇಲೆ ಬರದ್ಲು ಅಂತ ಹೇಳ್ಬಿಟ್ಟು. ಅವಾಗದಿಂದ ಅವರ ಗಂಡಾಗಿರುವಂತಹ ವೇಷ, ಕಿವಿಗೆ ಮೂಗುತಿ ಹಾಕೊಳ್ಳುವಂಥದ್ದು, ಕಿವಿಗೆ ಓಲೆ ಹಾಕೊಳ್ಳೋ ಅಂದ್ರೆ ಹೆಣ್ಣಿನ ಒಂದು ಸ್ವರೂಪದಲ್ಲಿ ಅವರು ಅಂದ್ರೆ ಅಲಂಕಾರ ಮಾಡ್ಕೊಳ್ಳುವಂಥದ್ದು. ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗ್ಬೋದೇನೋ, ಮೇ ಬಿ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಯಾವತ್ತಾದ್ರೂ ನಾನು ಸಿಕ್ಕಿದ್ರೆ ಅದರದ ಬಗ್ಗೆ ಹೇಳ್ತೀನಿ. ಸೊ ಆತರ ಅಂದ್ರೆ ಪ್ರಕೃತಿಯಲ್ಲಿ ಋಷಿ ಮುನಿಗಳು, ಸಿದ್ಧ ಪರಂಪರೆಗಳು ಅಥವಾ ಇಂತಹ ಒಂದು ದೈವ ಶಕ್ತಿಗಳು ಇದೆ. ಆದರೆ ಈಗಲೂ ಸಮೇತ ಎಷ್ಟೋ ಋಷಿ ಮುನಿಗಳು, ಎಷ್ಟೋ ಸಿದ್ಧರುಗಳು, ಎಷ್ಟೋ ಗುರುಗಳು ಒಬ್ಬೊಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗೇ ಆಗ್ತಾರೆ. ಇದೆಲ್ಲ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ಇದೆಲ್ಲವೂ ಆಧ್ಯಾತ್ಮ ವಿಜ್ಞಾನದಲ್ಲಿ ಅಥವಾ ಆಧ್ಯಾತ್ಮ ಜ್ಞಾನದಲ್ಲಿ ಬರುತ್ತೆ ಪ್ರೇಕ್ಷಕರು. ಇದು ನೀವು ಹಾಗೆ ತೋರಿಸಿದ್ರೆ ನಾವು ತೋರ್ಸಕ್ಕೆ ಸಾಧ್ಯ ಇಲ್ಲ. ಮೀನ್ಸ್ ನೀವು ಇದನ್ನ ಅನುಭವ ಮಾಡ್ಬೇಕು. ಇದು ಒಂದು ಮಾವಿನ ಹಣ್ಣು ತಗೊಂಡಾಗ ಇದು ಹಣ್ಣು ತಿಂದಾಗ ಇದು ಹುಳಿ ಇದೆಯಾ ಅಥವಾ ಇದು ಸಪ್ಪೆ ಇದೆಯಾ ಅಥವಾ ಸಿಹಿ ಇದೆಯಾ ಅಂತೇಳಿ ನಾವು ಹೇಗೆ ಅದನ್ನ ರುಚಿಯನ್ನ ಅನುಭವಿಸ್ತೀವೋ ಅದೇ ತರ ಇಂತಹ ಒಂದು ಆಧ್ಯಾತ್ಮದ ಜ್ಞಾನ ನಮ್ಮ ಚಕ್ರಗಳಲ್ಲೇ ಅಲೈನ್ಮೆಂಟ್ ಆಗಿರುತ್ತೆ. ಆದ್ರೆ ಪ್ರತಿಯೊಬ್ಬರಿಗೂ ಇಂತಹ ಒಂದು ಜ್ಞಾನ ಇರುತ್ತೆ. ಆದರೆ ಇಂತಹ ಒಂದು ದೈವ ಆವಾಹನೆ ಆಗೋದು ಅಥವಾ ದೈವದ ಶಕ್ತಿ ಅವರ ದೇಹದಲ್ಲಿ ಎಂಟರ್ ಆಗ್ಬೇಕು ಅಂತಂದ್ರೆ 2 ಕಾರಣ. ಒಂದು ಪೂರ್ವ ಜನ್ಮದ ಪುಣ್ಯ, ಆ ನಂತರದಲ್ಲಿ 2ನೇದು ಬಂದು ಈ ಜನ್ಮದಲ್ಲಿ ಅವರು ಮಾಡುವ ಒಳಿತಿಗಾಗಿ, ಜೊತೆಗೆ ಈ ಜನ್ಮದಲ್ಲಿ ಆ ವ್ಯಕ್ತಿಯಿಂದ ಪ್ರಪಂಚಕ್ಕೆ ಅಥವಾ ಸಮಾಜಕ್ಕೆ ಏನಾದ್ರೂ ಒಳಿತನ್ನು ಕೊಡುವ ಸಲುವಾಗಿಯೇ ಇಂತಹ ಒಂದು ದೈವ ಶಕ್ತಿಗಳು ಆ ವ್ಯಕ್ತಿಯ ಮೇಲೆ ಒಂದು ಆವಾಹನೆಯಾಗಿ ಹೇಳಿಕೆ ಕೊಡೋದಾಗಿರ್ಬೋದು, ಪ್ರಶ್ನೆ ಕೊಡುವಂಥದ್ದಾಗಿ ನಾವು ನೋಡ್ಬೋದು. ಇಂತಹ ಸಂದರ್ಭದಲ್ಲಿ ಎಲ್ಲವೂ ಸಮೇತ ಆ ಶಕ್ತಿಯ ಕಂಟ್ರೋಲ್ ನಲ್ಲಿರುತ್ತೆ. ಯಾವುದು ನಮ್ಮ ಕೈಯಲ್ಲಿ ಇರಲ್ಲ. ಯಾಕಂದ್ರೆ ನಮ್ಮ ದೇಹದ ನರ ನಾಡಿಗಳು ಏನಿದೆ ಅಂದ್ರೆ ಆ ನಮ್ಮ ದೇಹ ಏನಾಗುತ್ತೆ ಅಂದ್ರೆ ಟೋಟಲ್ ಆಗಿ ಆ ಶಕ್ತಿಯ ಕಂಟ್ರೋಲ್ ನಲ್ಲಿರುತ್ತೆ. ಹಾಗಾಗಿ ಕೆಲವು ದೈವಗಳು ನೀವು ನೋಡ್ಬೇಕು ಕಣ್ಣು ಮುಚ್ಕೊಂಡೇ ಪ್ರಶ್ನೆ ಹೇಳುತ್ತೆ. ಇನ್ನೊಂದು ಕೆಲವು ದೈವಗಳು ಕರೆದ್ಬಿಟ್ಟು ಪ್ರಶ್ನೆ ಹೇಳುತ್ತೆ. ಕೆಲವೊಂದೊಂದು ಅಬ್ಬರಿಸ್ಕೋತವೆ, ಕೆಲವು ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಈಗ ಕಾಳಿಕಾದೇವಿಯ ಆ ತರ ಎಲ್ಲ ಬಂದಾಗ ಅಥವಾ ಉಗ್ರವಾಗಿ ಬಂದಾಗ ಅವರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲೇ ಅವರು ವರ್ತಿಸ್ತಾರೆ. ಆದರೆ ಸಾಮಾನ್ಯರಾದಂತಹ ನನ್ನಂತವಳು ನಿಮ್ಮಂತ ಮನುಷ್ಯರು ಸಿಕ್ಕಾಬಟ್ಟೆ ನಾವು ಪ್ರಶ್ನೆಗಳು ಮಾಡ್ತೀವಿ. ಯಾಕಂದ್ರೆ ನಾವು ವೈಜ್ಞಾನಿಕವಾಗಿ ಮಾತ್ರ ನೋಡ್ತೀವಲ್ವಾ. ಹಾಗಾಗಿ ಇಂತಹ ದಿನಗಳಲ್ಲಿ ಇದಕ್ಕೆ ಏನ್ ಹೇಳ್ತೀವಿ, ನಮಗೆ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ದೈವ ಪ್ರಶ್ನೆಗಳನ್ನು ನಾವು ಸಮೇತ ಕೇಳ್ತೀವಿ. ಹಾಗೇನೆ ಎಷ್ಟೋ ಜನ ಬಂದು ಕರ್ಣ ಪಿಶಾಚಿಯನ್ನು ಒಲಿಸ್ಕೊಳ್ಳುವಂಥದ್ದು, ಹಾಗೆ ಕೆಲವ್ರನ್ನ ನೀವು ನೋಡ್ಬೋದು ಬೇರೆಯವ್ರನ್ನ ಬಿಡ್ತಾರೆ.
ಮೈ ಮೇಲೆ ಬರದೇ ಇಲ್ಲ ಕೆಲವರಿಗೆ. ಬೇರೆಯವ್ರನ್ನ ಬಿಟ್ಟು ಹಲವಾರು ವಿಷಯಗಳನ್ನ ಸಂಗ್ರಹಿಸಿ ಇವರು ಸುಳ್ಳು ಹೇಳುವಂಥದ್ದು ಆ ತರನೂ ಮಾಡ್ತಾರೆ. ಹಾಗೆ ಇನ್ನೊಬ್ಬರ ದೇಹದಲ್ಲಿ ಪ್ರವೇಶವಾಗಿ ಕೆಲವು ವಿಭಿನ್ನವಾದಂತಹ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಯಾವ ದೈವದ ವಾಹನೆ ಆಗಿರುತ್ತೆ ಅಂತ ಶಕ್ತಿಗಳು ಮೈ ಮೇಲೆ ಬಂದಂತ ಸಂದರ್ಭ ಅವರ ಹಾವ ಭಾವ ಇವೆಲ್ಲವೂ ಸಮೇತ ಒಂದು ವಿಭಿನ್ನವಾಗಿರುತ್ತದೆ. ಇಂಥ ಪ್ರಶ್ನೆಯನ್ನ ನೀವು ಕೇಳಬೇಕು ಅಂತ ನೀವು ಅನ್ಕೊಂಡೇ ಇರಲ್ಲ. ಅಂತಹ ಸಂದರ್ಭದಲ್ಲಿ ಆ ದೈವ ಶಕ್ತಿಯೇ ಅಥವಾ ಯಾವ ದೈವ ಮೈ ಮೇಲೆ ನುಗ್ಬಿಟ್ಟಿರುತ್ತೋ ಅವೇ ಹೋಗ್ಬಿಟ್ಟು ನಿಮಗೆ ಪ್ರಶ್ನೆಗಳನ್ನ ಕರೆದು ಹೇಳುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅದನ್ನ ನಂಬಿ ಶರಣ ಆಗ್ತೀವಿ. ಯಾಕಂದ್ರೆ ಇದೆಲ್ಲವೂ ದೈವದ ದಾರಿ ಅಥವಾ ಈ ಪ್ರಕೃತಿಯೇ ನಮಗೆ ಪಾಠವನ್ನ ಕಲಿಸುತ್ತೆ. ನೀವು ನೋಡ್ಬೋದು, ಎಷ್ಟೋ ಜನ ಕೇಳಕ್ಕೆ ಅಂತ ಬಂದಾಗ ಹೇಳ್ತಾರೆ, ನಾವು ಆ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ನಾವು ಹೋದ ತಕ್ಷಣನೇ ನಮ್ಮನ್ನೇ ಕರೆದು ಸಾವಿರಾರು ಜನ ಇದ್ರು ಆದ್ರೂ ನಮ್ಮನ್ನ ಕರೆದು ನುಡಿಕಟ್ಟು ಕೊಟ್ರು ಅಂತಂದಾಗ ಆ ದೈವಕ್ಕೆ ನೀವು ಕನೆಕ್ಟ್ ಆಗ್ತೀರಿ, ಅಥವಾ ನಿಮ್ಮ ಪೂರ್ವ ಜನ್ಮದ ಏನೋ ಒಂದು ಒಳ್ಳೆಯ ಕಾರ್ಯ ಅವರಿಗೆ ಗೊತ್ತಿರುತ್ತೆ. ಇದೆಲ್ಲವೂ ಸತ್ಯ ಪ್ರಿಯ ವೀಕ್ಷಕರೇ. ಹಾಗಾಗಿ ನಿಜವಾಗ್ಲೂ ಒಂದು ಅಂತಹ ದೈವಶಕ್ತಿ ವ್ಯಕ್ತಿಯು ಮೈ ಮೇಲೆ ಬರಬೇಕು ಅಂದ್ರೆ ಆ ವ್ಯಕ್ತಿಯನ್ನು ಸಿಕ್ಕಾಬಟ್ಟೆ ಶೋಷಣೆ ಮಾಡ್ತಾರೆ, ಸಿಕ್ಕಾಬಟ್ಟೆ ಹಲವಾರು ಕಾರ್ಯಗಳಲ್ಲಿ ಅಪಮಾನ ಅವಮಾನಗಳನ್ನ ಮಾಡಿಸಿ ಆರೋಗ್ಯಗಳನ್ನ ಕೆಡಿಸಿ ಅಂತಹ ವ್ಯಕ್ತಿಯು ಒಂದು ಸೂಕ್ತಳ ಅಥವಾ ಸೂಕ್ತನ ಅಥವಾ ಇವರು ಪ್ರಾಮಾಣಿಕರಲ್ಲವ ಇವೆಲ್ಲವನ್ನ ನೋಡಿ ಆನಂತರಕ್ಕೆ ಅಂತಹ ವ್ಯಕ್ತಿಯನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 100ಕ್ಕೆ 100 ಸತ್ಯ. ಹಾಗೇನೇನೆ ಅಂತಹ ಒಂದು ಹಂತದಲ್ಲೂ ಪರೀಕ್ಷೆ ಮಾಡಿ ನಾವು ಮಾಡಬೇಕಾದಂತಹ ಕಾರ್ಯಗಳನ್ನ ನಾವು ಸರಿಯಾದ ಸಂದರ್ಭದಲ್ಲಿ ದೈವದ ಸೂಚನೆಯಂತೆ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾರಿಗೆ ದೈವ ಒಂದು ಆವಾಹನೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರದೇ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಒಂದ್ ಕಡೆ ತಿನ್ಬೇಕು, ಒಂದ್ ಕಡೆ ತಿನ್ಬಾರ್ದು, ಆ ತರ ಎಲ್ಲ ಕೆಲವೆಲ್ಲ ಇರುತ್ತೆ. ಆ ಒಂದು ಉಡುಗೆಗಳಾಗಿರ್ಬೋದು, ಒಂದು ತೊಡುಗೆಗಳಾಗಿರ್ಬೋದು, ಅಥವಾ ಅವರ ಸಾಂಸಾರಿಕ ಜೀವನವಾಗಿರ್ಬೋದು, ಅಥವಾ ವೈಯಕ್ತಿಕ ಜೀವನಕ್ಕೆ ಅವರಿಗೆ ಅವರದೇ ಆದಂತಹ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕಂದ್ರೆ ಇಂತಹ ಒಂದು ಶಕ್ತಿಯು ಪರೀಕ್ಷೆಯನ್ನು ಸಮೇತ ಮಾಡುತ್ತೆ. ಯಾಕಂದ್ರೆ ಒಂದು ಶಕ್ತಿಯು ದೇಹದ ಮೇಲೆ ಆವಾಹನೆ ಆದಂತಹ ಸಂದರ್ಭದಲ್ಲಿ ತಡ್ಕೊಳ್ಳಕ್ಕೆ ಬಹಳ ಕಷ್ಟ ಆಗುತ್ತೆ. ಇಂತಹ ಒಂದು ದೈವಶಕ್ತಿಯು ಆವಾಹನೆ ಆದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ನೋವನ್ನು ಅನುಭವಿಸ್ತಾರೆ. ನಾ ಹೇಳಿದೆ, ಒಂದು ಪೆನ್ನನ್ನ ಒಂದು ಮನುಷ್ಯನ ಮೇಲೆ ಅಗಾಧವಾದಂತಹ ಭಾರವನ್ನು ಇಟ್ಟಾಗ ಯಾವ ರೀತಿ ತಡ್ಕೊಳಕ್ ಆಗೋದಿಲ್ವೋ ಅದೇ ರೀತಿ ಅಂತಹ ಒಂದು ಶಕ್ತಿ ಬಂದಾಗ ನರ ನಾಡಿಗಳೆಲ್ಲ ಕಿತ್ತು ಹೋಗುತ್ತೆ. ಜೊತೆಗೆ ಅವರು ಸಖತ್ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ದೇಹದ ಯಾವ ರೀತಿ ನೆಗೆಟಿವ್ ಎನರ್ಜಿ ಅವರಿಗೆ ಸಮಸ್ಯೆಗಳು ಬರುತ್ತೋ ಅದೇ ರೀತಿ ಒಂದು ದೈವದ ಶಕ್ತಿ ಆವಾಹನೆ ಆಗಿ ಸತತವಾಗಿ ದೇಹದಲ್ಲಿ ಇದ್ದು ಹೋದಾಗ, ಬಟ್ ಒಂದೇ ಸತಿ ಬಂದು ಹೇಳಿಕೆ ಕೊಟ್ಟು ಹೋಗೋದಾದ್ರೆ ಸ್ವಲ್ಪ ಸುಸ್ತು ಮೈಕೈ ನೋವು ಬರುತ್ತೆ. ಆದ್ರೆ ಕೆಲವೊಬ್ಬರೊಬ್ಬರಿಗೆ ಪೂರ್ತಿಯಾಗಿದ್ದಾಗ ಅವರು ಸಾಕಷ್ಟು ಅನುಭವಗಳನ್ನ ತಗೋಬೇಕಾಗುತ್ತೆ. ಯಾರೋ ಹಾಕಿದಾನೆ, ಡೋಂಟ್ ಟೆಲ್ ಪುಂಗಿ ಅಂತ. ನಿನಗೇನ್ ಗೊತ್ತಪ್ಪ, ಎಷ್ಟು ವರ್ಷದ ಅನುಭವ ಇದೆ ನಿನಗೆ ಈ ಫೀಲ್ಡಲ್ಲಿ? ಸಾಧ್ಯವಾದವರು ಕೆಲವರು ಸುಮ್ಮನೆ ಕಮೆಂಟ್ ಮಾಡಬಾರ್ದು. ನಿಮಗೆ ಏನಾದ್ರೂ ಅನುಭವ ಇದ್ರೆ ಮಾತ್ರ ನೀವು ಮಾತಾಡ್ಬೇಕು, ಎಕ್ಸ್ಪೀರಿಯನ್ಸ್ ಇದ್ರೆ ಮಾತಾಡ್ಬೇಕು. ಅದರ್ವೈಸ್ ನಾನು ಸರಿಯಾಗಿ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಇದೆಲ್ಲವೂ ಪ್ರಕೃತಿಯಲ್ಲಿ ನಡೆಯುವಂಥದ್ದು, ಪ್ರಕೃತಿಯಲ್ಲಿ ಇಲ್ದಿದ್ರೆ ಯಾವುದು ಹೇಳಲ್ಲ. ಹಾಗೆ ಇಂತಹ ಒಂದು ಶಕ್ತಿಯು ದೇಹದಲ್ಲಿ ಆವಾಹನೆ ಆದಾಗ ದೈಹಿಕ ಬಾಧೆ ಬೇಕಾದಷ್ಟೇ ಆಗಿರುತ್ತೆ. ಜೊತೆಗೆ ಎದುರುಗಡೆ ಬಂದಂತ ಪ್ರಶ್ನಾಕರ್ತನಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವು ನೋಡ್ಬೇಕು, ಪ್ರಶ್ನೆ ಕೇಳಕ್ಕೆ ಅಂತ ಬಂದವರು ಒಂದಲ್ಲ ಎರಡಲ್ಲ ಕೇಳಿದ್ದೇ ಕೇಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವು ದೈವಗಳಿಗೆ ಅಥವಾ ಕೆಲವು ಒಂದು ಎನರ್ಜೀಸ್ಗಳಿಗೆ ತುಂಬಾ ಕೋಪ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ದೇಹದಲ್ಲಿ ಬಂದು ಪ್ರಶ್ನೆ ಕೇಳ್ತಾ ಇರ್ತಾರೋ ಅಂತಹ ವ್ಯಕ್ತಿಗೆ, ಅಂದ್ರೆ ಆ ಎನರ್ಜಿ ಮೈ ಬಿಡೋಕ್ಕಿಂತ ಮುಂಚೆ ಆ ವ್ಯಕ್ತಿಯ ದೇಹ ತುಂಬಾ ದುರ್ಬಲ ಆಗುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ, ಸುಸ್ತಾಗ್ತಾರೆ. ಜೊತೆಗೆ ಅವರಿಗೂ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆ ಅಂತಂದ್ರೆ ಇದನ್ನ ಬಂದು ಯಾರುನು ಇವರಿಗೆ ಏನಾಗುತ್ತೆ ಅಂತಂದ್ರೆ ಪ್ರಶ್ನೆಕರ್ತರಿಗೆ ಬಂದವರಿಗೆ ಅವರದ್ದು ಮಾತ್ರ ಅವರು ಸ್ವಾರ್ಥ ನೋಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ರು ಅಷ್ಟೇನೆ ಅವರವರ ಸಮಸ್ಯೆ. ಆದ್ರೆ ಯಾವ ವ್ಯಕ್ತಿಯ ದೇಹದ ಮೇಲೆ ಆವಾಹನೆ ಆಗಿರುತ್ತೆ ಆ ದೇಹಕ್ಕೆ ಏನ್ ತೊಂದರೆ ಆಗುತ್ತೆ ಅಂತ ಯಾರು ಇಲ್ಲಿಯವರೆಗೆ ಯೋಚನೆ ಮಾಡೇ ಇಲ್ಲ. ಇದು 100ಕ್ಕೆ 100 ನಾನು 100% ಆಗಿ ಹೇಳ್ತೀನಿ. ಯಾಕಂದ್ರೆ ಅಂತಹ ಎನರ್ಜಿ ಮೈ ಬಿಡಬೇಕಾದಂತಹ ಸಂದರ್ಭದಲ್ಲಿ ಅವರಿಗೂ ಸಮೇತ ಕಷ್ಟ ಆಗುತ್ತೆ. ತುಂಬಾ ಕೋಪವಾಗಿ ಮೈ ಬಿಟ್ಟಾಗ ಅಥವಾ ತುಂಬಾ ಕೋಪವಾಗಿ ಉಗ್ರವಾಗಿ ಬಂದು ಪ್ರಶ್ನೆಗಳನ್ನು ಹೇಳಿದಾಗ ಆ ವ್ಯಕ್ತಿಗೆ, ಯಾವ ವ್ಯಕ್ತಿಯ ದೇಹದಲ್ಲಿ ಪ್ರವಾಹ ಅಂದ್ರೆ ಶಕ್ತಿ ಎನರ್ಜಿ ಎಂಟ್ರಾಗಿ ಪ್ರಶ್ನೆಯನ್ನು ನುಡಿದಿರುತ್ತೋ ಅಥವಾ ಹೇಳಿಕೆಯನ್ನು ಕೊಟ್ಟಿರುತ್ತೋ ಅಂತಹ ವ್ಯಕ್ತಿಗೆ
ತುಂಬಾ ದೇಹ ದುರ್ಬಲ ಆಗಿರುತ್ತೆ, ಜೊತೆಗೆ ಅವರು ಸಾಕಷ್ಟು ನೋವನ್ನು ಸಮೇತ ಅನುಭವಿಸ್ತಾರೆ ಪ್ರಿಯಕ್ಷರು. ಹಾಗೆ ಕೆಲವು ವ್ಯಕ್ತಿಗೆ ಕನಸಿನಲ್ಲಿ ಹೇಳುವಂಥದ್ದು, ಕೆಲವು ವ್ಯಕ್ತಿಯನ್ನ ಪರೀಕ್ಷೆ ಮಾಡುವಂಥದ್ದು, ಈ ತರ ಎಲ್ಲ ಮಾಡುತ್ತೆ. ಆದ್ರೆ ಇದಕ್ಕೆಲ್ಲವೂ ಕಾರಣ ನಮ್ಮ ಹಿಂದಿನ ಜನ್ಮದ ಪುಣ್ಯನೂ ಇರಬೇಕು, ಜೊತೆಗೆ ಈ ಜನ್ಮದಲ್ಲಿ ನಮ್ಮ ತಂದೆ ತಾಯಂದಿರ ಆಶೀರ್ವಾದದಲ್ಲೂ ಇದೆಲ್ಲವನ್ನು ನೋಡ್ತಾ ನಾವು ಹೋಗ್ತೀವಿ. ಹಾಗೇನೇನೆ ಇನ್ನೊಂದೇನಾಗುತ್ತೆ ಅಂದ್ರೆ, ಏನು ಡಾಕ್ಟರ್ ಇಲ್ವಾ ನಿಮ್ದು, ಏನ್ ಎನರ್ಜಿ ಎಕ್ಸ್ಪ್ಲೈನ್ ಮಾಡಿ. ಯಾರ್ಯಾರೋ ಏನೇನೋ ಸುಮ್ನೆ ಕಮೆಂಟ್ ಮಾಡ್ಬೇಡ್ರಿ, ಲೈವ್ ಅಲ್ಲಿ ಏನ್ ಸಬ್ಜೆಕ್ಟ್ ಮಾತಾಡ್ತಾ ಇದೀವಿ ಸುಮ್ನೆ ಡಿಸ್ಟರ್ಬ್ ಮಾಡಬೇಡಿ, ನಾನು ಇದಕ್ಕೆಲ್ಲ ಆನ್ಸರೇ ಮಾಡಲ್ಲ. ಹಾಗೆ ಈ ವ್ಯಕ್ತಿಯ ಶಕ್ತಿಗಳು ಕೆಲವೊಂದೊಂದು ಸಂದರ್ಭದಲ್ಲಿ ಇಂತಹ ಶಕ್ತಿಗಳು ದೈವ ಶಕ್ತಿಗಳ ಆ ವ್ಯಕ್ತಿಯನ್ನು ಹರಿಸ್ಕೊಂಡು ಹೋಗಿ ಅಂತಹ ಜನರ ಕಷ್ಟಕ್ಕೆ ಸ್ಪಂದಿಸಿ ಒಳ್ಳೆಯಾದ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನ ಕೊಡುವಂತೆ ಮಾಡ್ತಾರೆ ಪ್ರೇಕ್ಷಕರೇ. ಹಾಗೆ ಕೆಲವರ ಮನೆಯಲ್ಲಿ ನೀವು ನೋಡ್ಬೋದು, ಹೇಳ್ತಾರೆ ಹಳ್ಳಿಗಳ ಕಡೆ ಇದೆಲ್ಲ ನಂಬ್ತಾರೆ, ನಮ್ಮ ಅಪ್ಪನ ಮೇಲೆ ಬರ್ತಿತ್ತು, ಈಗ ಮಗನ್ ಮೇಲೆ ಬರ್ತಾ ಇದೆ, ಈಗ ತಾತನ ಮೇಲೆ ಬರ್ತಿತ್ತು, ಈಗ ಮೊಮ್ಮಗನ್ ಮೇಲೆ ಬರ್ತಾ ಇದೆ, ಈ ತರ ಎಲ್ಲ ಹೇಳ್ತಾ ಹೋಗ್ತಾರೆ. ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ತಂದೆಗೆ ಬರ್ತಿತ್ತು, ಅದಾದ್ಮೇಲೆ ಬರ್ಲಿಲ್ಲ, ನಿಂತು ಹೋಯ್ತು ಅಂತ ಹೇಳ್ತಾರೆ. ಇದೆಲ್ಲವೂ ಆ ದೈವ ಅಥವಾ ಆ ಎನರ್ಜಿ ಏನು ಅವರಿಗೆ ಬಿಟ್ಟಿರುವಂಥದ್ದು. ಎಷ್ಟು ತಲೆಮಾರಿನವರೆಗೆ ಬರಬೇಕು ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಬಂದು ಆನಂತರ ನಿಲ್ಲಿಸ್ಬೇಕಾ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವರ ಮನೆಯಲ್ಲಿ ಕ್ರಮಬದ್ಧವಾಗಿ ಬರೋದು ಆ ದೇವರಿಗೆ ಬಿಟ್ಟಿರೋದು, ಆ ದೈವಕ್ಕೆ ಬಿಟ್ಟಿರೋದು. ಹಾಗೆ ಇಲ್ಲಿ ನಾವು ನೋಡುವಂಥದ್ದು, ಜಗತ್ತಿನಲ್ಲಿ ಆತ್ಮ ಪರಮಾತ್ಮ ಅಥವಾ ಪರಮಾತ್ಮನ ಶಕ್ತಿ ಅಥವಾ ಪರಮಾತ್ಮನ ರಚನೆ ಇವೆಲ್ಲವೂ ನಾವು ಕಾಣ್ತಾ ಹೋಗೋದು ಇಲ್ಲಿ ವಿಭಿನ್ನವಾಗಿರುತ್ತೆ ಪ್ರಿಯ ವೀಕ್ಷಕರೇ. ಯಾಕೆಂದ್ರೆ ಎಲ್ಲರೂ ನಿಮ್ಗೆ ನೋಡಿದಿರಿ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯ ಅಂದ್ರೆ ಆ ಸಿನಿಮಾದಲ್ಲಿ ಗುಳಿಕ ದೈವ ಆವಾಹನೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿ. ಯಾಕಂದ್ರೆ ಅಂದ್ರೆ ನಮ್ಮ ಶಿವಮೊಗ್ಗ ಭಾಗ ಆಗಿರ್ಬೋದು, ಮಂಗಳೂರು ಭಾಗ ಆಗಿರ್ಬೋದು, ಆ ಕಡೆ ನಾಗದೇವರು ಇದನ್ನೆಲ್ಲರೂ ಬರುವಂತದ್ದನ್ನ ನಂಬಿಕೆ ಇಟ್ಟು ಪ್ರೀತಿಯಿಂದ ಆರಾಧನೆ ಮಾಡಿ ತಮ್ಮ ಒಂದು ಏನು ಕೆಲಸವನ್ನು ತಮ್ಮ ಹಿರಿಯರು ನಡ್ಕೊಂಡು ಬಂದಿರುವಂತಹ ಒಂದು ದಾರಿಯನ್ನ ಅನುಭವಿಸ್ತಾರೆ. ಆದ್ರೆ ಈ ಕಡೆ ಮೈಸೂರು, ಬೆಂಗಳೂರು, ಕೆಲವರು ಅಂದ್ರೆ ಎಲ್ಲರೂ ಮೈಸೂರು ಬೆಂಗಳೂರವರು ಅಂತಲ್ಲ, ಕೆಲವರು ಅದನ್ನ ಪರೀಕ್ಷೆ ಮಾಡ್ತಾರೆ. ಇಂತಹ ಪರೀಕ್ಷೆ ಮಾಡುವಂತಹ ವ್ಯಕ್ತಿಯನ್ನು ಕರೆದು ಸಮೇತ ಅಂತಹ ಒಂದು ದೈವ ಅವರಿಗೆ ಪ್ರಶ್ನೆ ಇಡುತ್ತೆ ಕೆಲವೊಂದೊಂದು ಸಂದರ್ಭದಲ್ಲಿ. ಜೊತೆಗೆ ಅಂತಹ ಯಾರು ಅನುಮಾನವಾಗಿ ಬಂದಿರ್ತಾರೆ ಅಂತವ್ರನ್ನ ಕೆಲವೊಂದೊಂದು ಸಂದರ್ಭದಲ್ಲಿ ಅವರುಗಳು ಏನು ನೋಡ್ಲಿಕ್ಕೆ ಹೋಗೋದಿಲ್ಲ. ಜೊತೆಗೆ ಅಂತಹ ದೈವದ ನುಡಿಕಟ್ಟು ಅಥವಾ ದೈವದ ಒಂದು ಇದೇನಿದೆ ಅದರಲ್ಲಿ ಒಂದು ಸಂತಾನದ ಸಮಸ್ಯೆ ಅಥವಾ ಮದುವೆ ಆಗದೇ ಇರುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿ ಇರೋದು, ಮಾಂತ್ರಿಕ ಬಾಧೆ, ಈ ತರ ಹಲವಾರು ಸಮಸ್ಯೆಗಳಿಗೆ ಬಂದು ಉತ್ತರವನ್ನ ಸಮೇತ ಕೊಟ್ಟು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಅವರು ಒಂದು ಪರಿಹಾರವನ್ನ ಕೊಟ್ಟು ಹೋಗ್ತಾರೆ ಪ್ರಿಯ ವೀಕ್ಷಕರೇ. ಇದು ದೈವಿಕವಾಗಿ ಇರುವಂತಹ ಒಂದು ವಿದ್ಯೆ ಅನ್ನೋದಕ್ಕಿಂತ ದೈವಿಕವಾಗಿ ಆ ಶಕ್ತಿಯು ಆ ವ್ಯಕ್ತಿಯ ಮೇಲೆ ಪ್ರವಹಿಸುವುದು 100% ಸತ್ಯ. ಆದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯಾಗಲಿ ಅಥವಾ ಅವರ ಮನೆಯವರದಾಗ್ಲಿ ಯಾವುದೇ ರೀತಿಯ ಏನು ಬರಬೇಕು ಅನ್ನೋದಿರಲ್ಲ. ಪೂರ್ವ ಜನ್ಮದ ಪುಣ್ಯದ ಫಲದ ಮೇಲೆ ಆ ವ್ಯಕ್ತಿ ಬರುತ್ತೆ. ಆದ್ರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದ್ರೆ ಅಂತಹ ಒಂದು ವ್ಯಕ್ತಿಯನ್ನ ನೀವು ತುಚ್ಛವಾಗಿ ಕಾಣೋದು, ಅವರಿಗೆ ಏನೋ ಹೇಳೋವಂಥದ್ದು, ಏನೋ ಬೈಯುವಂಥದ್ದು, ಅವ್ರು ನಾಟಕ ಆಡ್ತಾ ಇದ್ದಾರೆ, ಆ ತರ ಅಲ್ಲ. ಅದು ಬಂದು ಅವರ ಒಂದು ಪೂರ್ವ ಜನ್ಮದ ಕರ್ಮದ ಆಧಾರದ ಮೇಲೆ ಈ ಜನ್ಮದಲ್ಲಿ ಆ ಎನರ್ಜಿಗಳು ಇವರಿಗೆ ಒಂದು ಕನೆಕ್ಟ್ ಆಗಿ ಏನು ಸೊಸೈಟಿಲಿ ಹಲವಾರು ಜನಕ್ಕೆ ಒಳ್ಳೇದ್ ಮಾಡುತ್ತೆ. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಇಂತಹ ಒಂದು ಎಷ್ಟೋ ಸಮಸ್ಯೆ ಇದ್ದವರು ಬಂದು ಪರಿಹಾರವನ್ನ ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಪರಿಹಾರ ಆದ ನಂತರವೂ ಅಥವಾ ಪರಿಹಾರ ಆದಾಗ ಆ ಏನು ಆವಾಹನೆ ಆದಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಹಾವ ಭಾವ ಎಲ್ಲವೂ ವಿಭಿನ್ನವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರದೊಂದು ವಿಡಿಯೋ ಮಾಡ್ಕೊಳ್ಳೋದು, ಈ ತರ ಹಲವಾರು ವಿಚಾರದಲ್ಲಿ ಟೀಕೆಗಳು ಮಾಡೋದು ಅವೆಲ್ಲ ಮಾಡ್ತಾರೆ. ಅದೆಲ್ಲವೂ ನಿಮಗೆ ಕರ್ಮದ ರೂಪದಲ್ಲಿ ಬಾಧೆ ಕೊಡುತ್ತೆ. ಇದು 100% ಸತ್ಯ. ಆದರೆ ಕೆಲವೊಂದೊಂದು ದೈವಗಳಿಗೆ, ಕೆಲವೊಂದೊಂದು ಶಕ್ತಿಗಳಿಗೆ ನಿಜವಾಗ್ಲೂ ಆವಾಹನೆ ಆದಾಗ ನೀವು ಶರಣಾದಂತಹ ಸಂದರ್ಭದಲ್ಲಿ ಇಲ್ಲಿ ಆ ವ್ಯಕ್ತಿಗೆ ನೀವು ಶರಣಾಗ್ಬೇಡಿ, ಆ ವ್ಯಕ್ತಿಯಲ್ಲಿ ಆವಾಹನೆ ಆಗಿರುವಂತಹ ಶಕ್ತಿಗೆ ಶರಣಾಗಿ ನಿಮ್ಮ ಸಮಸ್ಯೆಗಳಿಂದ ದೂರಾಗಿ ಪ್ರಕೃತಿಯಲ್ಲಿ ಭೇದಿಸಕ್ಕಾಗದೇ ಇರುವಂತಹ ಎಷ್ಟೋ ಶಕ್ತಿಗಳಿದೆ. ಯಾಕಂದ್ರೆ ಇದು ಎಷ್ಟೋ ಜನ್ಮಗಳ ಕೆಲವೊಂದು ಪುಣ್ಯದ ಕರ್ಮ. ಹಾಗೇನೇನೆ ಏನು ಇದರಲ್ಲಿ ಹೇಳುತ್ತೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ನಾನು ಅಂದ್ರೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಾನು
ಕಳೆದ ಎಷ್ಟೋ ಜನ್ಮಗಳ ನೆನಪು ನನಗೆ ಇದೆ, ಆದರೆ ನೀನು ಸಾಮಾನ್ಯನಾದವಳು, ಹಾಗಾಗಿ ನಿನಗೆ ಎಷ್ಟೋ ಜನ್ಮಗಳ ನೆನಪು ಇಲ್ಲ. ನಾನ್ಯಾರು, ನಿನ್ನ ಸಂಬಂಧ ಏನು ಅಂತ ಗೊತ್ತಿದೆ ಅಂದ್ರೆ ಭಗವದ್ಗೀತೆ 4ನೇ ಅಧ್ಯಾಯ ಓದಿ. ಹಾಗೇನೇನೆ ಬುದ್ಧನು ಒಂದ್ ಕಡೆ ಉಲ್ಲೇಖ ಹೇಳ್ತಾನೆ, 700 800 ಜನ್ಮಗಳ ಒಂದು ಏನು ನೆನಪುಗಳು ನನಗೆ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇಂಥವರೆಲ್ಲ ಹಲವಾರು ಜನ ಒಂದು ಅಂದ್ರೆ ಹಿಂದಿನ ಜನ್ಮ, ಪುನರ್ಜನ್ಮ, ಮುಂದಿನ ಜನ್ಮದನ್ನು ಸಮೇತ ಹೇಳಿರ್ತಾರೆ. ಯಾಕಂದ್ರೆ ಇದೆಲ್ಲವೂ ಪೂರ್ವ ಜನ್ಮದ ಒಂದು ಪುಣ್ಯದ ಫಲದಲ್ಲಿ ಅವರ ಮೇಲೆ ಆವಾಹನೆ ಆಗೋದು ಅಂತ ಹೇಳ್ತೀನಿ. ಸೊ ಇದು ಯಾರು ನನ್ನ ವೀಕ್ಷಕರು ಅಥವಾ ನನ್ನ ಸಬ್ಸ್ಕ್ರೈಬರ್ ಯಾರು ಇದ್ದಾರೆ ಅವರಿಗೆ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದು 100ಕ್ಕೆ 100 ಸತ್ಯ. ಆದರೆ ಯಾರು ಫೇಕ್ ಇದ್ದಾರೆ, ಯಾರು ಜಿನೇನಾಗಿದ್ದಾರೆ ಅಂತೇಳಿ ಅದು ನೀವು ಕಂಡಿಡ್ಕೋಬೇಕು ಅಂತಂದ್ರೆ ಅವರ ಹಾವ ಭಾವ ಎಲ್ಲದರಲ್ಲೂ ನಿಮಗೆ ಗೊತ್ತಾಗುತ್ತೆ ಅಂತ ನಾ ಹೇಳ್ತೀನಿ. ಇಂತಹ ವ್ಯಕ್ತಿಗಳನ್ನ ನೀವು ಸುಮ್ನೆ ಜರಿಯೋದು ಅಥವಾ ಬೈಯುವಂಥದ್ದು, ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅದೆಲ್ಲ ಅಲ್ಲ. ಯಾಕಂದ್ರೆ ಅವರ ದೇಹದಲ್ಲಿ ಆವಾಹನೆ ಆದ್ರೆ ಮಾತ್ರ ಅವರು ಆತರ ಹೇಳಿಕೆ ಕೊಡಕ್ಕೆ ಸಾಧ್ಯ. ಕೆಲವರು ಆವಾಹನೆ ಆಗದೆ ಇದ್ರನ್ನು ಹೇಳಿಕೆ ಕೊಡ್ತಾರೆ, ಅದನ್ನ ದೈವ ಪ್ರಶ್ನೆ ಅಥವಾ ದೈವ ಆವಾಹನೆ ಆಗಿದೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರಿಯ ವೀಕ್ಷಕರೇ, ಯಾರಾದ್ರೂ ಮಂಗಳೂರಿನವರು ಅಥವಾ ಶಿವಮೊಗ್ಗದ ಕಡೆಯವರು ಈ ತರ ಜನಗಳು ನೋಡಿದಾಗ, ಅಥವಾ ಕೊಡಗಿನವರು ಇವರೆಲ್ಲ ನೋಡಿದಂತಹ ಸಂದರ್ಭ ಯಾರಿಗೆ ನಿಜವಾಗ್ಲೂ ಮೈ ಮೇಲೆ ಬಂದು ಎಷ್ಟೋ ವರ್ಷಗಳಿಂದ ದೇಹದಲ್ಲೇ ಇದ್ದು ದೇಹದಲ್ಲೇ ನೋವನ್ನು ಕೊಟ್ಟು ಆನಂತರದಲ್ಲಿ ನುಡಿಕಟ್ಟು ಕೊಟ್ಟು ಹೊರಗಡೆ ಬಂದಿರೋರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಮೇಡಮ್ ನೀವು ಹೇಳಿರೋದು ಸತ್ಯ ಅಂತ ನಂಬ್ತೀರಿ ಅಂತ ಹೇಳ್ತೀನಿ. ಸೊ ಇಂತಹ ಒಂದು ದೈವದ ಶಕ್ತಿ ಕಣಕಣದ ರೂಪದಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಕಡೆ ಹೇಗಿದೆಯೋ ಹಾಗೇ ನಮಗೆ ನಮ್ಮ ಚಕ್ರಗಳಲ್ಲೂ ಸಮೇತ ಅವಳು ಆದಿಶಕ್ತಿಯೂ ಅವಳೇ, ಪರಾಶಕ್ತಿಯೂ ಅವಳೇ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ ಆಗಿದ್ರೆ, ದುಷ್ಟಶಕ್ತಿಗಳು ಮೈ ಮೇಲೆ ಬರ್ತಾ ಇದ್ರೆ ಅಂತಹ ಒಂದು ಸಮಸ್ಯೆ ಇದ್ದವರು ನನ್ನ ನೇರವಾಗಿ ಭೇಟಿಯಾಗ್ಬೋದು. ಆಮೇಲೆ ಇನ್ನೊಬ್ರಿಗೆ ಕೆಲವರಿಗೆ ಪ್ರಶ್ನೆ ಇರುತ್ತೆ, ಒಂದೇ ದೇಹದಲ್ಲಿ 2-3 ದೈವ ಆವಾಹನೆ ಆಗುತ್ತಾ ಅಂತ ಇನ್ನೊಬ್ರು ಯಾರು ನನಗೆ ಕಮೆಂಟ್ ಮಾಡಿದ್ದಾರೆ ಪರ್ಸನಲ್ ಆಗಿ. ಸೊ ಖಂಡಿತವಾಗ್ಲೂ ಒಂದೇ ದೇಹದಲ್ಲಿ 2-3 ಏನು ಎನರ್ಜೀಸ್ಗಳು ಬರುತ್ತೆ. ಹೇಗೆ ನೆಗೆಟಿವ್ ಎನರ್ಜೀಸ್ ಎಂಟರ್ ಆಗುತ್ತೋ ಅದೇ ತರ ಪಾಸಿಟಿವ್ ಎನರ್ಜಿನೂ ಎಂಟರ್ ಆಗುತ್ತೆ. ಸೊ ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ನೆಕ್ಸ್ಟ್ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ನನ್ನ ಪ್ರತಿಯೊಂದು ಸಣ್ಣ ವಿಡಿಯೋನ ಅಂದ್ರೆ ಹಲವಾರು ಟಾಪಿಕ್ ವಿಡಿಯೋನ ಸಣ್ಣ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, 2 ನಿಮಿಷ 3 ನಿಮಿಷ. ಹಾಗೆ ನೆಗೆಟಿವ್ ಎನರ್ಜಿ ರಿಲೇಟೆಡ್, ಮದ್ದಿಡು, ಶಾಪದು ಅದೆಲ್ಲ ಬಂದು ಲೈವ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇಂಥ ಹಲವಾರು ವಿಚಾರಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.